ಹಾಯ್ ಫ್ರೆಂಡ್ಸ್, ನಾನು ಭಾರತಿ ಪರಮೇಶ್ ಅಂತ. ಬೆಂಗಳೂರು ಅಥವಾ ಯಾವುದೇ ಸಿಟಿನಲ್ಲಾಗಲಿ ಈ ಥರ ಟೆರೆಸ್ ಗಾರ್ಡನ್ಗಳು ನಿಮಗೆ ನೋಡೋಕ್ಕೆ ಸಿಗೋ ತುಂಬಾ ಅಪರೂಪ. ಸೊ ಅಲ್ಲಂತೂ ಅಡುಗೆ ಮಾಡೋದಂತೂ ಮರ್ತೇ ಬಿಡಿ. ಸೊ ಹಾಗಾಗಿ ನಾವು ನಮ್ಮ ಮನೆ ಮೇಲೆ ಒಂದು ಟೆರೆಸ್ ಗಾರ್ಡನ್ ಮಾಡಿದ್ದೀವಿ. ಸೊ ಇಲ್ಲಿ ಅಡುಗೆ ಮಾಡೋಣ ಅಂತ ಒಂದು ಪ್ಲ್ಯಾನು. ಸೊ ಇಲ್ಲಿ ನಿಮಗೆ ಆ ಗಾರ್ಡನ್ ಅಟ್ಮಾಸ್ಫಿಯರ್ ಇರುತ್ತೆ, ಫೀಲ್ ಇರುತ್ತೆ. ಹಾಗೆಯೇ ಇಲ್ಲಿ ಮಾಡೋದ್ರಿಂದ ತುಂಬ ಖುಷಿನೂ ಸಿಗುತ್ತೆ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಹಾಗೆಯೇ ನಿಮಗೆ ನಾನು ಒಳ್ಳೆಯ ರೆಸಿಪಿಗಳನ್ನ ತೋರಿಸ್ತೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ರೆಸಿಪಿ, ಹಾಗೆ ಆರೋಗ್ಯಕರವಾದ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡೋವಂಥ ಅಡುಗೆಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಇಂದಿನ ವಿಶೇಷ ನುಗ್ಗೆ ಸೊಪ್ಪಿನ ಬೋಂಡ, ರುಚಿಕರವಾದ ಮತ್ತು ಆರೋಗ್ಯಕರವಾದ ಸ್ನ್ಯಾಕ್. ಸೊ ಇವತ್ತು ಫಸ್ಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಒಂದು ಒಳ್ಳೆಯ ಪದಾರ್ಥನ ಯೂಸ್ ಮಾಡ್ತಾಯಿದ್ದೀನಿ, ಅದು ಬಂದು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಪ್ರತಿಯೊಂದು ಮನೆಯಲ್ಲೂ ಕೂಡ ಸೇವಿಸಲೇಬೇಕು. ಇದರಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಶಿಯಮು, ಐರನ್ನು ಮತ್ತು ಹಿಮೋಗ್ಲೋಬಿನ್ ಹೆಚ್ಚಿಸುವ ಶಕ್ತಿ ಇದಕ್ಕಿದೆ. ಮತ್ತು ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಮೂಳೆ ಕೂಡ ಗಟ್ಟಿ ಮಾಡುತ್ತೆ. ಸೊ ಮತ್ತು ಹೆಣ್ಮಕ್ಳಿಗಂತೂ ಇದಂತೂ ಬೇಕೇ ಬೇಕು. ಯಾಕೆಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಬ್ಲಡ್ ಲಾಸ್ ಆಗುತ್ತೆ. ಬ್ಲಡ್ ಲಾಸ್ ಆದಾಗ ಏನಾಗುತ್ತೆ, ಹಿಮೋಗ್ಲೋಬಿನ್ ಲೆವೆಲ್ ಡೌನ್ ಆಗುತ್ತೆ, ಐರನ್ ಲೆವೆಲ್ ಡೌನ್ ಆಗುತ್ತೆ. ಸೊ ಇದು ತಿನ್ನೋದ್ರಿಂದ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನನಾದರೂ ಇದನ್ನು ಉಪಯೋಗಿಸೋದ್ರಿಂದ ಸೊ ಅದರ ನಿವಾರಣೆ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಫಸ್ಟು ಮಾಡ್ತಾಯಿರೋ ರೆಸಿಪಿ ನುಗ್ಗೆ ಸೊಪ್ಪಿನ ಬೋಂಡ ಅಂತ. ಸೊ ಇದು ವಿಶೇಷವಾಗಿ ಹಳ್ಳಿಗಳ ಕಡೆ ಮಾಡ್ತಾರೆ, ನಮ್ಮ ಸಿಟಿ ಕಡೆ ತುಂಬ ಕಡಿಮೆ ನೋಡಿರೋದು. ಸೊ ನಾನು ಹಳ್ಳಿಗೆ ಹೋದಾಗಲೆಲ್ಲ ಆ ಬೋಂಡ ತಿಂತೀನಿ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ, ಹೆಲ್ತಿಯಾದ ನುಗ್ಗೆ ಸೊಪ್ಪಿನ ಬೋಂಡ ಮಾಡೋಣ. ನುಗ್ಗೆ ಸೊಪ್ಪಿನ ಬೋಂಡ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಇದೆಲ್ಲ. ಮೊದಲನೇದಾಗಿ ನುಗ್ಗೆ ಸೊಪ್ಪು. ಸೊ ಇದನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈರುಳ್ಳಿ, ನಾನು ಸಾಂಬಾರು ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕಂತೂ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಕೊಂಡ್ಕೊಂಡು ಬಂದಿದ್ದೀನಿ, ಯೂಸ್ ಮಾಡಿ, ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಬೇಕಾಗಿರೋ ಉಪ್ಪು ಮತ್ತು ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಮತ್ತು ಕಡಲೆ ಹಿಟ್ಟು, ಇದು ಮೇಯ್ನಾಗಿ ಬೇಕಾಗಿರೋದು. ಹೆಚ್ಚಿನ ಕ್ವಾಂಟಿಟಿನಲ್ಲಿ ನಾವು ಇದನ್ನೇ ಹಾಕೋದು. ಮತ್ತು ಅರಿಶಿನ, ಪೆಪ್ಪರ್ ಪೌಡರು ಮತ್ತು ಅಜ್ವೈನು, ಜೀರ್ಣ ಆಗೋದಕ್ಕೆ ಇದು. ಸೊ ನಾವು ಯೂಶ್ವಲಿ ಸಿಟಿನಲ್ಲಿ ನೋಡಿರ್ತೀವಿ, ಸುಮ್ಮನೆ ಬೋಂಡ ಬಾಯಿ ರುಚಿಗೆ ಅಷ್ಟೇ ತಿಂತಾ ಇರ್ತೀವಿ. ಅದರಲ್ಲಿ ಏನೂ ನ್ಯೂಟ್ರಿಯೆಂಟ್ಸ್ ಇರೋಲ್ಲ, ಮತ್ತು ಅದರಿಂದ ಏನಾಗುತ್ತೆ, ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಬೋಂಡ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸೊಪ್ಪು ತಿಂದಂಗೆ ಆಗುತ್ತೆ, ಹಾಗೆ ಸವಿನೂ ಸವಿದಂಗೆ ಆಗುತ್ತೆ. ಸೊ ಹಾಗಾಗಿ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಾಸೆಸ್. ನುಗ್ಗೆ ಸೊಪ್ಪನ್ನು ಈ ರೀತಿ ನೀಟಾಗಿ ಬಿಡಿಸ್ಕೊಳ್ಳೋಣ. ಈ ಥರ ಕಡ್ಡಿ ಎಲ್ಲ ತೆಗೆದಾಕ್ಬಿಟ್ಟು ನೀಟಾಗಿ ಬಿಡಿಸ್ಕೊಳ್ಳೋಣ. ಈ ನುಗ್ಗೆ ಸೊಪ್ಪನ್ನು ಕ್ಲೀನಾಗಿ ನೀಟಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡಿದ್ದ ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಫೈನಾಗಿ ಕಟ್ ಮಾಡಿಕೊಂಡ್ರೆ ಬೋಂಡ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಹಳ್ಳಿನಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಂಡಾಗ ಅಲ್ಲಿಯವರು ಹೇಳ್ತಾರೆ, ನುಗ್ಗೆ ಸೊಪ್ಪು ಕಿತ್ಕೊಂಡ್ಮೇಲೆ ಅದನ್ನು ಕೆಳಗಡೆ ನೆಲದ ಮೇಲೆ ಇಡಬಾರ್ದು ಅಂತ. ನೆಲದ ಮೇಲೆ ಇಟ್ಟರೆ ಅದರ ಸಾರಾಂಶ ಕಡಿಮೆ ಆಗುತ್ತೆ ಅಂತ. ನೀವು ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಬೋಂಡ ಮಾಡೋಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನುಗ್ಗೆ ಸೊಪ್ಪು ಕಟ್ ಮಾಡಿಟ್ಕೊಂಡಾಯಿತು. ಅದಕ್ಕೆ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, ಎಷ್ಟಂದರೂ ಹಾಕ್ಕೊಂಡ್ರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈರುಳ್ಳಿ ಹಾಕಿದೆ, ಮತ್ತು ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಿ. ನಾನು ನಮ್ಮ ಮನೇಲಿರೋಲ್ಲ ಮೆಣಸಿನ್ಕಾಯಿ ತುಂಬ ಕಡಿಮೆ ತಿಂತೀವಿ, ಅಂದರೆ ಖಾರ ಕಡಿಮೆ ತಿಂತೀವಿ. ಹಾಗಾಗಿ ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಕಲರ್ ಬರೋಕ್ಕೆ ಮೆಣಸು ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಮೆಣಸಿನ ಪುಡಿ, ಅದನ್ನು ಕೂಡ ಸ್ವಲ್ಪನೇ ಹಾಕ್ತೀನಿ. ನಾನು ಹೇಳಿದಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು, ಇಷ್ಟೇ ಹಾಕಬೇಕಂತ ಏನಿಲ್ಲ. ಅಜ್ವೈನ ಹಾಕ್ತಾಯಿದ್ದೀನಿ. ಅಜ್ವೈನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಜೀರ್ಣ ಆಗುತ್ತೆ. ಇದು ಅಷ್ಟೇ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು,
ಫೈನಲ್ ಆಗಿ ನಮ್ಮ ಮೇನ್ ರೆಸಿಪಿ ಈ ಡಿಶ್ಗೆ ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಜನ ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಈಗ ಇಬ್ಬರೇ, ಸೊ ಹಾಗೆ ಯಾರೆಂದರೆ ನಾನು ನಮ್ಮ ಯಜಮಾನ್ರು ಮಾತ್ರ. ಹಾಗಾಗಿ ನಮ್ಮಿಬ್ಬರಿಗೆ ಆಗೋಷ್ಟು ಕ್ವಾಂಟಿಟಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಳಿ. ಇದಕ್ಕೆ ಹಾಲು ಕೂಡ ಹಾಕ್ತಾರೆ. ಹಾಲು ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ನಾನಿವತ್ತು ಹಾಲು ಹಾಕ್ತಾಯಿಲ್ಲ, ನೀರಲ್ಲೇ ಕಲಿಸ್ತೀನಿ. 1 ಚಿಟಿಕೆಯಷ್ಟು ಸೋಡಾ, ಹಾಗೆಯೇ 1 ಚಿಟಿಕೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಹಾಗೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ಸೊ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಸರಿ ಚೆನ್ನಾಗಿ. ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕಿ ಕಲಸೋದು. ಹಿಟ್ಟಿನ ಹದ ಎಷ್ಟಿರಬೇಕಂದ್ರೆ ಪಕೋಡ ಹದ ಬೇಕು. ನೀರಾಗಿ ಕಲಸಿದ್ರೆ ಬೋಂಡ ಹೋಗಿ ಬಜ್ಜಿ ಆಗ್ಬಿಡುತ್ತೆ. ಅದಕ್ಕೆ ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈಗ ನಮ್ಮ ಬೋಂಡ ಮಿಕ್ಸ್ಚರ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಎಣ್ಣೆಗೆ ಹಾಕಿಲ್ಲ, ಆಗಲೇ ಅಷ್ಟು ಚೆನ್ನಾಗಿದೆ. ಸೊ ಉಪ್ಪು ಮತ್ತು ಸೊಪ್ಪು, ಕಡಲೆ ಹಿಟ್ಟು ಎಲ್ಲ ಹದವಾಗಿ ಬೆರೆತಿದೆ. ಸೊ ಈಗ ನಮ್ಮ ಬೋಂಡ ಮಿಕ್ಸ್ಚರ್ ರೆಡಿ. ಈಗ ಎಣ್ಣೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಬಾಣಲಿ ತಳ ಗಟ್ಟಿ ಇರೋದು ತೊಗೋಬೇಕು. ಆವಾಗ ಏನಾಗುತ್ತೆ, ಎಣ್ಣೆ ನಿಧಾನಕ್ಕೆ ಆಯುತ್ತೆ, ಹಾಗೆಯೇ ಬೋಂಡ ಕೂಡ ನಿಧಾನವಾಗಿ ಬೇಯೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ತುಂಬ ತೆಳ್ಳಗಿರೋ ಬಾಣಲಿ ತೊಗೊಂಡಾಗ ಏನಂತೆ ಬೋಂಡ ಮೇಲೆ ಬೇಯುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಹಾಗೆ ಅದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಇದು ಬಾಣಲಿ ಕಾಯ್ತಾ ಇದೆ. ಎಣ್ಣೆ ಹಾಕ್ಕೊಳ್ಳೋಣ. ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮಗಿಷ್ಟವಾದ ಎಣ್ಣೆನ ಹಾಕ್ಕೋಬೋದು. ನನ್ನ ಒಂದು ವಿನಂತಿ ಏನಂದರೆ, ಎಣ್ಣೆನ ಮತ್ತೆ ಕಾಯಿಸಿ ಯಾವುದೇ ಅಡುಗೆನ ಮಾಡಬೇಡಿ. ಹಾಗೇನಾಗುತ್ತೆ, ಅದು ಅಡುಗೆ ರುಚಿಯಾಗಿ ಇರೋಲ್ಲ. ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ. ಯಾವಾಗಲೂ 1-2 ಸರಿ ಓಕೆ ಯೂಸೇಜ್ ಸಾಕು ಆಯಿಲ್ದು. ಆಮೇಲೆ ಅದನ್ನು ಕಂಪ್ಲೀಟಾಗಿ ಡಿಸ್ಪೋಸ್ ಮಾಡಿ, ಅದು ತುಂಬ ಒಳ್ಳೆಯದು. ಸೊ ಈಗ ಎಣ್ಣೆ ಹಾಕಿದ್ದೀವಿ, ಅದು ಕಾಯಲಿ. ಸೊ ಅಷ್ಟರಲ್ಲಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ಈ ಬೋಂಡ ಮಿಕ್ಸ್ಚರು. ಸರಿ ಟೇಸ್ಟ್ ಮಾಡೋಣ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಅಂದ್ಬಿಟ್ಟು. ಎಲ್ಲ ಪರ್ಫೆಕ್ಟಾಗಿದೆ. ಈಗ ನಾವು ಎಣ್ಣೆ ಕಾಯ್ತಾ ಇದೆ, ಎಣ್ಣೆಯಲ್ಲಿ ಹಾಕೋಣ. ನಾವು ಈ ರೀತಿ ನ್ಯಾಚುರಲ್ಲಾಗಿ ಸಿಗೋ ಸೊಪ್ಪು ತರಕಾರಿನ ಬೆಳೆಸ್ಕೊಂಡು ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಮನೆಯಲ್ಲೇ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಮನೆಯವರೆಲ್ಲ ತಿನ್ನೋ ಥರ ಆಗುತ್ತೆ. ಹೋಟೆಲ್ಗೆ ಹೋದರೆ ಏನಾಗುತ್ತೆ ಅಂದರೆ ಅದೇ ದುಡ್ಡಿಗೆ 1-2 ತಿನ್ಬೋದು. ಸೊ ಮನೇಲಿ ಮಾಡಿದ್ರೆ ಮನೆಯಲ್ಲೆಲ್ಲ ಕೂತ್ಕೊಂಡು ತಿಂದು ಎಂಜಾಯ್ ಮಾಡ್ಬೋದು. ಸೊ ಮನೆ ಅಡುಗೆನ ಪ್ರಿಫರ್ ಮಾಡಿ. ಸೊ ಈಗ ಬೋಂಡ ಈ ಉಂಡೆ ಥರ ಮಾಡಿಕೊಂಡು ಎಣ್ಣೆಲಿ ಬಿಡಿ. ಬೋಂಡ ಸೈಜ್ ಎಷ್ಟು ಬೇಕಾದರೂ ದೊಡ್ಡದು ಮಾಡ್ಕೊಬೋದು. ನಾನು ಈ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ. ನಿಮಗೂ ಈ ಥರ ಯಾವುದಾದ್ರು ಹೆಲ್ತಿ ರೆಸಿಪಿಗಳು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಅದನ್ನು ನೋಡಿಕೊಂಡು ಕಲ್ತ್ಕೊಂಡು ಬೇರೆಯವ್ರಿಗೂ ಮಾಡಿ ತೋರಿಸ್ತೀನಿ. ಸೊ ಅದರಿಂದ ನನಗೂ ಬೆನಿಫಿಟ್ಟು, ಬೇರೆಯವ್ರಿಗೂ ಕೂಡ ಬೆನಿಫಿಟ್ಟು. ಸೊ ಈ ರೀತಿ ನಾವಿಬ್ಬರು ಶೇರ್ ಮಾಡ್ಕೊಳ್ಳೋಣ. ಆಹಾ, ಬೋಂಡ ಬೇಯ್ತಾ ಇದ್ದರೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಇನ್ನು ತಿಂದರೆ ಹೆಂಗಿರುತ್ತೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಬೋಂಡ ಇನ್ನೂ ರುಚಿಯಾಗಿರ್ಬೇಕಂದ್ರೆ ನಾನು ಕಡಲೆ ಹಿಟ್ಟು ಮಾತ್ರ ಹಾಕಿದೆ ಅಲ್ವಾ, ಅದಕ್ಕೆ ನೀವು ಅಕ್ಕಿ ಹಿಟ್ಟು ಸೇರಿಸ್ಬೋದು. ಮೈದಾ ಬೇಕಾದ್ರೆ ಹಾಕ್ಕೋಬೋದು, ಮೈದಾ ಅಷ್ಟು ಒಳ್ಳೆಯದಲ್ಲ. ಸೊ ನಾನು ಯಾವಾಗಲಾದರೂ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಮಾಡ್ತೀನಿ. ಸ್ವಲ್ಪ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ. ಬೋಂಡ ಹಂಗೆ ಬೇಯ್ತಾ ಇರಲಿ. ನಮ್ಮ ಗಾರ್ಡನ್ನ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ. ನೀವು ನೋಡ್ಬೋದು, ಹಿಂದೆ ಹೂವಿನ ಗಿಡಗಳೆಲ್ಲ ಹಾಕಿದ್ದೀವಿ. ಕನಕಾಂಬರ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಾಗೆಯೇ ಪರಂಗಿ ಮತ್ತು ಕರಿಬೇವಿದೆ ಇಲ್ಲಿ. ಇದು ಡಯಾಬಿಟೀಸ್ ಗಿಡ ಅಂತಾರೆ. ಡಯಾಬಿಟೀಸ್ ಇದ್ದವರು ದಿನಕ್ಕೊಂದು ಎಲೆ ತಿಂದರೆ ಕಂಟ್ರೋಲಲ್ಲಿ ಇಡುತ್ತೆ. ಹಾಗೆ 1-2 ಟೊಮೊಟೊ ಗಿಡ ಹಾಕಿದ್ದೀವಿ. ಮತ್ತು
ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಇದಂತೂ ತುಂಬಾ 2-3 ವರ್ಷದಿಂದ ಇದೆ ನಮ್ಮ ಮನೆಯಲ್ಲಿ. ಎಷ್ಟೊಂದು ಡ್ರ್ಯಾಗನ್ ಬಿಟ್ಟಿದೆ, ವೈಟ್ ಡ್ರ್ಯಾಗನ್ ಇದು. ಮತ್ತು ಶೋ ಗಿಡಗಳ ಹಾಕಿದ್ದೀವಿ. ಇನ್ನೂ ತುಂಬ ಗಿಡಗಳಿತ್ತು. ನಾವೇನು ಮಾಡಿದ್ದೀವಿ ಅಂದರೆ ಅದನ್ನು ನಮ್ಮ ತೋಟಕ್ಕೆ ಶಿಫ್ಟ್ ಮಾಡಿದ್ದೀವಿ. ಕುಣಿಗಲ್ ಹತ್ರ ನಮ್ಮ ತೋಟ ಇದೆ, ಸಾಯಿ ಕುಟೀರ ಅಂತಂದ್ಬಿಟ್ಟು ಅದಕ್ಕೆಲ್ಲ ಶಿಫ್ಟ್ ಮಾಡಿಬಿಟ್ಟು ಈಗ ಸ್ವಲ್ಪನೇ ಇಟ್ಟಿದ್ದೀವಿ. ಮತ್ತು ಡೆವಲಪ್ ಮಾಡಬೇಕು ಅಂತ ಇದ್ದೀವಿ. ಸೊ ಇನ್ನೊಂದು ವಿಷಯ ಏನಂದರೆ, ನಂದು ಇನ್ನೊಂದು ಚಾನಲ್ ಇದೆ, ಭಾರತಿ ಪರಮೇಶ್ ವ್ಲಾಗ್ಸ್ ಅಂದ್ಬಿಟ್ಟು. ಅದರಲ್ಲಿ ನಾನು ಲೈಫ್ ಸ್ಟೈಲ್ ಬಗ್ಗೆ, ಕುಕ್ಕಿಂಗ್ ಬಗ್ಗೆ ಮತ್ತು ನಮ್ಮ ತೋಟದ ಬಗ್ಗೆ ಎಲ್ಲ ವೀಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ. ಸೊ ನೀವು ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೊಂದು ಸರಿ ಹೇಳ್ತೀನಿ, ಭಾರತಿ ಪರಮೇಶ್ ವ್ಲಾಗ್ಸ್ ಅಂತ. ಸೊ ಬೋಂಡ ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಬೋಂಡ ಬೆಂದಿದೆ. ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಬೋಂಡ ಈಗ ತಯಾರಾಗಿದೆ. ಇದರ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡೋಕ್ಕೆ ನಾನು ಒಂದು ಸ್ಪೆಷಲ್ ಪರ್ಸನ್ನ ಕರೀತಾ ಇದ್ದೀನಿ. ಅವ್ರು ಮಿಸ್ಟರ್ ಪರಮೇಶ್ ಅಂದ್ಬಿಟ್ಟು. ಸೊ ಬನ್ನಿ ಪರಮೇಶ್ ಅವರೇ. ಹಾಂ, ನಾನು ಹೇಳ್ತೀನಿ. ನ್ಯೂಲಿ ಕಿಚನ್ನು. ಹಾಂ, ಪರಮೇಶ್ ಅವರು ಅಂತ ಹೇಳಿದ್ರೆ ಅವರು ನಮ್ಮ ಹಸ್ಬೆಂಡ್ ಅಂತ ಹೇಳಲಿಲ್ಲ, ಇವ್ರು ನನ್ನ ವೈಫ್ ಅಂತ ಆದರೆ ನಾನು ಹೇಳ್ತೀನಿ. ಎಸ್, ಇವತ್ತು ಬೇಜಾರು ಮಾಡ್ಕೊಂಬೇಡಿ, ಇವರು ನಮ್ಮ ಹಸ್ಬೆಂಡು ಪರಮೇಶ್ ಅಂತ. ಫಿಲಮ್ ಡೈರೆಕ್ಟರು ಹಾಗೆ ವಿಡಿಯೋ ಎಡಿಟರು. ಸೊ ಫಿಲಮ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ, ಫಿಲಮ್ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಸೊ ವಿಡಿಯೋ ಶೂಟ್ಸ್ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ಸಲ್ಲಿ ಇದ್ದೀನಿ, ಅಡ್ವರ್ಟೈಸ್ಮೆಂಟ್ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಡ್ಸ್ಗಳು ಈ ಥರದ್ದೆಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಾವು ಹೊಸ ಹೊಸ ಮನೆಗಳಿಗೆ ಇಂಟೀರಿಯರ್ ಡಿಸೈನ್ಸ್ ಕೂಡ ಮಾಡ್ತಾ ಇರ್ತೀವಿ, ಇಂಟೀರಿಯರ್ ವರ್ಕ್ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಇದೆಲ್ಲದರ ನಡುವೆ ಈಗ ಈ ಕಾರ್ಯಕ್ರಮದಲ್ಲಿ ಕೂಡ ಇವರಿಗೆ ಸಪೋರ್ಟಿವ್ ಆಗಿ ಇವತ್ತು ಟೇಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಹೌದು, ಏನೇ ಹೇಳ್ಬೇಕಂದ್ರೆ ನಾನು ಯಾವುದೇ ಹೊಸ ಕೆಲಸ ಶುರು ಮಾಡಬೇಕಂದ್ರೆ ಇವರೇ ನನಗೆ ಇನ್ಸ್ಪಿರೇಷನ್, ಇವರೇ ನನಗೆ ಎಂಕರೇಜ್ ಮಾಡೋದು. ನಾನೇನು ವೀಡಿಯೋ ಚಾನಲ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿರೋದು ಇವರೇ. ಶುರು ಮಾಡಿದ್ದು ಇವರಿಂದಾನೇ. ಸೊ ಈಗ ಈ ಲೆವೆಲ್ಗೆ ಬೆಳೆದಿದ್ದೀನಿ ನಾನು. ಸೊ ನನ್ನ ಸಪೋರ್ಟ್ ಸಿಸ್ಟಮ್ ನಮ್ಮ ಹಸ್ಬೆಂಡು ಮಿಸ್ಟರ್ ಪರಮೇಶ್ ಅವರೇ, ಇವತ್ತು ನಾನು ನುಗ್ಗೆ ಸೊಪ್ಪಿನ ಬೋಂಡ ಮಾಡಿದ್ದೀನಿ, ಹೆಲ್ತಿಯಾದ ನುಗ್ಗೆ ಸೊಪ್ಪಿನ ಬೋಂಡ. ಸೊ ನೀವು ಮೊದಲು ಟೇಸ್ಟ್ ಮಾಡಿದ್ದೀರಾ, ನನ್ನ ಮನೇಲಿ ಎಷ್ಟೊಂದು ಸರಿ ಮಾಡಿದ್ದೀನಿ. ಇವತ್ತು ಮಾಡಿರೋ ನಮ್ಮ ಹೊಸ ಚಾನಲಲ್ಲಿ ಮಾಡಿರೋ ನುಗ್ಗೆ ಸೊಪ್ಪಿನ ಬೋಂಡನ ತಿಂದು ನನಗೆ ಹೇಗಿದೆ ಅಂತ ಹೇಳಬೇಕು. ತೊಳಿ ಗಮ್ ಅಂತ ಇದೆ, ಒಳ್ಳೆ ಸ್ಮೆಲ್ಲಿಂಗ್ ಇದೆ. ನೋಡೋಣ ಯಾವ ರೀತಿ ಜಡ್ಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಯಾವತ್ತೂ ಕೂಡ ಚೆನ್ನಾಗಿದೆ ಅಂತ ಹೇಳಲ್ಲ, ನಾವು ಕೇಳಬೇಕು ಚೆನ್ನಾಗಿದೆಯಾ ಅಂತ. ಸೊ ಇವತ್ತು ಕೇಳೋಣ, ಏನು ಹೇಳ್ತೀರಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಂ, ಸಮಥಿಂಗ್ ಏನೋ ಒಂಥರ ಸ್ಪೆಷಲ್ ಇದೆ. ಏನೇನು ಇದು ಹಾಕಿರೋದು ಇದರಲ್ಲಿ? ಏನು ಹಾಕಿರೋ ಸ್ಪೆಷಲ್ ಏನಿದು? ಸ್ಪೆಷಲ್ ನುಗ್ಗೆ ಸೊಪ್ಪು ಮತ್ತು ಸಾಂಬಾರು ಆನಿಯನ್ನು. ಸೊ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇರೆ ಬೋಂಡಗಳಿಗೆ ಏನು ಹಾಕ್ತಾರೆ ಅದನ್ನು ಹಾಕಿದ್ದೀನಿ. ಸೊ ನುಗ್ಗೆ ಸೊಪ್ಪು ಸ್ಪೆಷಲ್. ಈವ್ನಿಂಗ್ ಟೈಮು ನಾವು ಸುಮ್ಮನೆ ಹೊರಗಡೆ ಒಂದೇ ಎಣ್ಣೆನ ಸುಮಾರು ಸರಿ ಒಂದು 15 ಸರಿ ರಿಪೀಟ್ ಮಾಡಿರ್ತಾರೆ. ಆ ಥರದ್ದು ಎಣ್ಣೆನಲ್ಲಿ ಹೋಗಿ ನಾವು ಹೊರಗಡೆ ತೊಗೊಂಡು ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ನಾವು, ಯಾಕಂತ ಹೇಳಿದ್ರೆ ಈಗ ಬಾಯಿ ರುಚಿಗೆ ಅಂತ ಹೇಳಿ ನಾವು ಬೋಂಡ ಬಜ್ಜಿ ಥರದ್ದೆಲ್ಲ ಏನೋ ತೊಗೊಳ್ತಾ ಇರ್ತೀವಿ ಅಪರೂಪಕ್ಕೆ. ಆದರೆ ಅದರಲ್ಲಿ ಅಟ್ಲೀಸ್ಟ್ ಹೆಲ್ತ್ ಬಗ್ಗೆ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿ ಈ ಥರ ನುಗ್ಗೆ ಸೊಪ್ಪು ಅಥವಾ ಸೊಪ್ಪುಗಳನ್ನ ಹಿಂಗೆ ಹಾಕಿ ಈ ಥರದೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೋಂಡನ ಕರ್ಕೊಂಡು ತಿಂದಾಗ ಆರೋಗ್ಯನೂ ಸಿಗುತ್ತೆ, ನಾಲ್ಗೆಗೆ ರುಚಿನೂ ಸಿಗುತ್ತೆ. ಸೊ ತುಂಬ ಟೇಸ್ಟ್ ಆಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ಅಟ್ಲೀಸ್ಟ್ ವಾರದಲ್ಲಿ 1-2 ಸರಿ ಆದರೆ ಈ ಥರ ಮಾಡಿಕೊಟ್ರೆ, ಹೊರಗಡೆ ನಾವು ರುಚಿ ಅಂತ ಹೇಳಿ ಸುಮ್ಮನೆ ಪದೇ ಎಣ್ಣೆಯಲ್ಲಿ ಕರೆದಿರೋದನ್ನು ತಿನ್ನೋದನ್ನು ಬಿಟ್ಟು ಇಲ್ಲೂ ಕೂಡ ಮನೆಯಲ್ಲಿ ಕೊಟ್ಟಾಗ ಈ ಥರ ತುಂಬ ಖುಷಿಯಿಂದ ತಿನ್ಬೋದು. ಆ್ಯಂಡ್ ಎಲ್ರಿಗೂ ತುಂಬ ಚೆನ್ನಾಗಿದೆ, ಯಾಕಂದರೆ ಪದೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ಇದರಲ್ಲಿ ಒಂದು ಅರ್ಧ ನಾನೇ ಖಾಲಿ ಮಾಡ್ತೀನಿ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಈ ನಮ್ಮ ಟೆರೆಸ್ ಗಾರ್ಡನ್ ಕುಕ್ಕಿಂಗ್ ಚಾನಲ್ ಏನಿದೆ ಇದು ನಿಮಗೆ ಇಷ್ಟ ಆಗ್ತಿದೆ ಅಂತ ಪಕ್ಷದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವರು ಕೂಡ ಈ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಕಮೆಂಟ್ಸು, ನಿಮ್ಮ ಲೈಕ್ಸು ನಮಗೆ ಸದಾ ಒಂದು ಆಶೀರ್ವಾದ ಇದ್ದಂಗೆ. ಇನ್ನಷ್ಟು ಅಡುಗೆಗಳನ್ನ ನಾವು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಒಂದು ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನಾನು ಮಾಡಿದ್ದೀನಿ ಅಂತ ಹೇಳ್ಕೊತಾ ಇಲ್ಲ, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನೀವು ಕೂಡ ಮಾಡಿ. ಮಕ್ಕಳಿಗೆ ಇದರ ಜೊತೆ ಮಕ್ಕಳಿಗೆ ಈ ಥರ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಾವು ಬರೀ ಪಲ್ಯ ಮಾಡಿಕೊಟ್ಟಾಗ ಅವ್ರು ತಿನ್ನೋದೇ ಇಲ್ಲ, ಬೇಡ ಅಂದ್ಬಿಡ್ತಾರೆ. ಸೊ ಈ ಥರ ಬೋಂಡ ಜೊತೆ ಹಾಕಿದ್ರೆ ತಿಂತಾರೆ, ಅವ್ರಿಗೆ ಗೊತ್ತೇ ಇರೋಲ್ಲ ನಾವೇನು ಹಾಕಿದ್ದೀವಿ ಅಂತ. ಸೊ ಈ ರೀತಿ ಹೆಲ್ತಿ ರೆಸಿಪಿ ಮಾಡ್ಬೋದು. ಇದ್ರ ಜೊತೆಗೆ ಮಕ್ಕಳಿಗೆ ಸಾಸ್ ಹಾಕ್ಕೊಡ್ಬೋದು, ಮಯೋನೀಸ್ ಹಾಕ್ಕೊಡ್ಬೋದು. ಅದ್ರ ಜೊತೆ ತಿಂತಾಯಿದ್ರೆ ಅವ್ರ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಮಕ್ಕಳಿಗಂತೂ ಮೋಸ್ಟ್ ಇಂಪಾರ್ಟೆಂಟು. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮನೆಯವ್ರಿಗೆಲ್ಲ ಮಾಡಿಕೊಡಿ, ಆರೋಗ್ಯವಾಗಿರಿ.
ಈ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.